ಈ ತರ ಮೆಸೇಜ್ಗಳನ್ನ ಸಮಾಜವಾಗಿ ಸಮಾಜ ಕ್ಲೀನ್ ಮಾಡಕ್ಕೋಸ್ಕರ ಈ ಮೆಸೇಜ್ಗಳನ್ನ ನೀವು ತುಂಬಾ ಧೈರ್ಯ ಮಾಡಿ ಯಾರ್ಯಾರನೋ ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಎದುರಾಕೊಂಡು ನೀವು ಮಾಡ್ತಾ ಹೋಗ್ತಾ ಇರ್ತೀರಿ. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಹೇಗ್ ತಗೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಫಸ್ಟ್ ಅದೊಂದು ಚಾನಲ್ ನೇಮ್ ತಗೊಂಡ್ಬಿಡ್ತೀನಿ, ಕೂಡ್ಲಾ ರಾಂಪೇಜ್ ಅಂತ. ಅದನ್ನ ಮಾನಿಟರ್ ಮಾಡ್ತಿರೋದು ಅಜಯ್ ಅನ್ಬಿಟ್ಟು. ಇವ್ರ ವಿಚಾರ ಯಾಕೆ ಬಂತು ಸುಪ್ರೀತ್ಗೆ ಅಂತ ಅನ್ಸಿರ್ಬೋದು. ಯಾಕೆ ಅಂತ ಫಸ್ಟ್ ಈ ವಿಚಾರದ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಸೌಜನ್ಯ ಕೇಸ್ ಆಗ್ಲಿ, ಅಥವಾ ಆನೆ ಮಾವುತಂದು ಕೇಸ್ ಆಯ್ತಲ್ಲ ಅದಾಗ್ಲಿ, ಅಥವಾ ಈಗ ಸಂತೋಷ್ ರಾವ್ ಕೇಸ್ ಈಗ ರಿಲೀಸ್ ಆಯ್ತು ಮತ್ತಿನ್ನೊಂದ್ಸರಿ. ಏನು ಇವನು ಯಾವುದೇ ತರ ವಿಕ್ಟಿಮ್ ಅಲ್ಲ, ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅಂತ ಈ ವಿಚಾರಗಳಾಗ್ಲಿ, ಅಲ್ಲಿ ಒಂದು ದಕ್ಷಿಣ ಕನ್ನಡ ಭಾಗದಲ್ಲಿ ಏನೇನು ವಿಚಾರಗಳು ನಡೆಯುತ್ತೆ ಅದನ್ನ ಹೈಲೈಟ್ ಮಾಡಿ ಅದ್ಭುತವಾಗಿ ಪ್ರೆಸೆಂಟೇಶನ್ ಕೊಡೋದು ಈ ಒಂದು ಚಾನಲ್, ಯಾವುದು ಕೂಡ್ಲಾ ರಾಂಪೇಜ್ ಚಾನಲ್. ಅಫ್ಕೋರ್ಸ್ ಇದು ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡುತ್ತೆ. ಯಾವುದು ಒಂದು ಅಹಿತಕರ ಘಟನೆಗಳನ್ನ ಎಷ್ಟು ನಡೆಯುತ್ತೆ ಅಷ್ಟನ್ನೆಲ್ಲ ಒಂದು ಪೋರ್ಟ್ರೇ ಮಾಡ್ತಾ ಹೋಗುತ್ತೆ ಸಮಾಜಕ್ಕೆ. ಯಾಕೆ ಒಂದು ಚಾನಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ವೀಕ್ಷಕರೇ, ಈಗ ರೀಸೆಂಟ್ ಆಗಿ ಈ ಚಾನಲ್ ಬ್ಲಾಕ್ ಆಗಿದೆ. ಇವರು ಅದರದ ಇನ್ನೊಂದು ಹೆಸರಿಟ್ಕೊಂಡು ಕೂಡ್ಲಾ ರಾಂಪೇಜ್ ಪ್ಲಸ್ ಅಂತ ಇನ್ನೊಂದು ಚಾನಲ್ ನ ಓಪನ್ ಮಾಡಿದ್ದಾರೆ. ಆ ಚಾನಲ್ ಓಪನ್ ಮಾಡಿದ್ದು ಸರಿ, ಓಕೆ, ಖುಷಿನೇ. ಅದು ಇಲ್ಲಿ ಏನಾಗುತ್ತೆ, ಬ್ಲಾಕ್ ಆಗಿ ವಿಚಾರಕ್ಕೆ ಬರ್ತೀನಿ. ಯಾರು ಬ್ಲಾಕ್ ಮಾಡಿದ್ದಾರೆ, ಯಾಕೆ ಮಾಡಿಸಿದ್ದಾರೆ ಅದನ್ನ ಅವರು ಕೂಡ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಅದನ್ನ ಪದೇ ಪದೇ ಹೇಳೋದ್ ಬೇಡ, ಅದನ್ನ ಸೆಕೆಂಡರಿ. ಅದು ಏನಾಗುತ್ತೆ, ಈಗ ನಿಮ್ಮಂತ ಚಾನಲ್ಗಳು ಬ್ಲಾಕ್ ಆಯ್ತಾ ಹೋಯ್ತು ಅಂದ್ರೆ ಲಕ್ಷಾಂತರ ಜನ ವ್ಯೂವರ್ಸ್ ಇದ್ದಾರೆ ನಿಮ್ ಚಾನಲ್ ನಲ್ಲಿ. ಈ ಮೆಸೇಜ್ಗಳನ್ನ ತಲುಪಿಸೋದು ಹೇಗೆ ಅಜಯ್ ಅವರೇ? ಒಂದು ಒಳ್ಳೆ ಈ ತರ ಮೆಸೇಜ್ಗಳನ್ನ ಸಮಾಜವಾಗಿ ಸಮಾಜ ಕ್ಲೀನ್ ಮಾಡಕ್ಕೋಸ್ಕರ ಈ ಮೆಸೇಜ್ಗಳನ್ನ ನೀವು ತುಂಬಾ ಧೈರ್ಯ ಮಾಡಿ ಯಾರ್ಯಾರನೋ ಅತ್ಯಂತ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಎದುರಾಕೊಂಡು ನೀವು ಮಾಡ್ತಾ ಹೋಗ್ತಾ ಇರ್ತೀರಿ. ನಿಮ್ಮ ಚಾನಲ್ಗಳೇ ಬ್ಲಾಕ್ ಆಗ್ಬಿಡ್ತು ಅಂತ ಹೇಳಿದ್ರೆ ಮೆಸೇಜ್ಗಳು ಯಾವ ಮುಖಾಂತರ ತಲುಪ್ತೆ? ಅಫ್ಕೋರ್ಸ್ ಇನ್ನೊಂದು ಓಪನ್ ಮಾಡಿದಿರಿ, ಅದು ಸೆಕೆಂಡರಿ. ಆದ್ರೆ ಹಳೆ ಚಾನಲ್ ಲಕ್ಷಾಂತರ ವ್ಯೂವರ್ಸ್ ಇದ್ರಲ್ಲ, ಆ ಚಾನಲ್ ನ ಒಂದು ಫ್ರೇಮ್ ಮಾಡ್ಕೊಂಡು ಯಾವ ತರ ಮೆಸೇಜ್ ತಲುಪಿಸ್ಬೇಕು ಆ ತರ ತಲುಪಿಸ್ತಾ ಇದ್ದಿದ್ರೆ ಸಮಾಜಕ್ಕೆ ಯೂಸ್ ಆಗ್ತಾ ಇತ್ತು ಅನ್ಸುವಂಥದ್ದು ನಮ್ಮನ್ನು ಬಿಟ್ಟಾಕಿ. ಯಾಕೆಂದ್ರೆ ಈ ಸ್ಯಾಟಲೈಟ್ ಚಾನೆಲ್ಗಳು, ಈಗ ಉದಾಹರಣೆಗೆ ಸಂತೋಷ್ ರಾವ್ ವಿಚಾರ ಬಂತು ಒಂದ್ 6 months ಬ್ಯಾಕು. ಈ ಒಂದು ಸೌಜನ್ಯ ಕೇಸಲ್ಲಿ ಒಂದು ವಿಕ್ಟಿಮ್ ಅಲ್ಲ ಅನ್ನೋ ವಿಚಾರ ಬಂತು. ಯಾವ್ದಾದ್ರೂ ಒಂದು ಸ್ಯಾಟಲೈಟ್ ಚಾನೆಲ್ಗಳು ಈ ವಿಚಾರಗಳನ್ನ ತಗೊಳ್ಳಿಲ್ಲ. ಎಲ್ಲಾ ಕೂಡ ಮೆಸೇಜ್ ತಲುಪಿಸಿದ್ದು ಈ ಒಂದು ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಮುಖಾಂತರನೇ. ಯಾರ್ಯಾರು ಜರ್ನಲಿಸ್ಟ್ ಗಳಿದ್ದಾರೆ, ಈ ತರ ಯಾರು ಪ್ರೆಸ್ ಮಾಡ್ಕೊಂಡು ಮೂವ್ ಮಾಡ್ತಾ ಇದಾರೆ ಅವ್ರು ಮಾತ್ರ ತಲುಪ್ಸಕ್ ಆಗ್ತಿರೋದು. ನಿಮ್ಮ ಚಾನೆಲ್ಗಳು ಒಂದು ಬ್ಲಾಕ್ ಆಗೋ ಲೆವೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಹೋರಾಟ ಒಂಥರ ಉದ್ವೇಗಕ್ಕೆ ಇಳಿತಾ ಇದೆ ಅಂತ ಹೇಳ್ಬೋದು. ಈ ಒಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಮಾಡಿ ನಾವು ಬ್ಲಾಕ್ ಮಾಡ್ಕೊಳ್ಳೋದು ಬೇಡ. ಅದನ್ನ ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಕಾನೂನಾತ್ಮಕವಾಗಿ ನಾವು ಹೋರಾಡುವಾಗ ಕಾನೂನು ಏನ್ ಹೇಳುತ್ತೆ ಅದಕ್ಕೆ ಬದ್ಧವಾಗಿರ್ಬೇಕಾಗುತ್ತೆ ನಾವು. ಹಾಗಂತ ಹೇಳ್ಬಿಟ್ಟು ನಿಮ್ಗೆ ನೆಗೆಟಿವ್ ಆಗಿ ಹೇಳ್ತಿರೋದಲ್ಲ, ಇವೊಂದು ಜನಕ್ಕೂ ಹೇಳ್ತಾ ಇರೋದು. ಯಾರ್ಯಾರು ಕೂಡ್ಲಾ ರಾಂಪೇಜ್ ನ ನೋಡ್ತಾ ಇದ್ರಿ, ಕೂಡ್ಲಾ ರಾಂಪೇಜ್ ಪ್ಲಸ್ ಅಂತ ಒಂದು ಚಾನಲ್ ಓಪನ್ ಆಗಿದೆ, ದಯವಿಟ್ಟು ಅಲ್ಲಿ ಹೋಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಚಾರನ ನಿಮ್ಗೆ ತಲುಪಿಸ್ಬೇಕು ಅನ್ನೋದಕ್ಕೆ ಹೇಳ್ತಿರೋದು. ಮತ್ತೆ ಅಜಯ್ ಅವ್ರಿಗೆ ಈ ವಿಚಾರ ಏನಕ್ಕೆ ಹೇಳ್ತಾ ಇದೀನಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ಆಲ್ರೆಡಿ ಹೇಳುವಾಗ ಒಂದ್ ಸ್ವಲ್ಪ ನೋಡಿ ಮಾಡಿ ಯೋಚನೆ ಮಾಡಿ ಮಾತಾಡೋಣ. ಅದನ್ನೇ ನಾವು ಮಾಡ್ತಾ ಹೋದ್ರೆ ಈ ತರ ಬ್ಲಾಕ್ಸ್ಗಳಾಗುತ್ತೆ. ಬ್ಲಾಕ್ಸ್ ಆಯ್ತು ಅಂತ ಹೇಳಿದ್ರೆ ನಾವು ಮೆಸೇಜ್ನ ಹೇಗೆ ತಲುಪಿಸ್ತಾ ಹೋಗೋದು? ಈ ಉದ್ವೇಗದಿಂದ ಮಾತಾಡಿದ ತಕ್ಷಣ ಈಗ ನಾಳೆಯಿಂದ ನಮ್ಗೆ ಕಾನೂನಿಂದ ಒಂದು ಜಸ್ಟಿಸ್ ಸಿಗಲ್ಲ. ದಶಕಗಳಿಂದ ನಡೀತಾ ಬರ್ತಾ ಇದೆ. ದಶಕಗಳಿಂದ ನಡೀತಾ ಬಂದು ಈಗ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇರೋದ್ರಿಂದ ಎಲ್ಲರಿಗೂ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗ್ತಾ ಇದೆ ಯಾರ್ಯಾರ್ದು ವ್ಯಕ್ತಿತ್ವಗಳು ಹೇಗಿದೆ ಅಂತ. ಇದನ್ನ ನಾವು ಪೋರ್ಟ್ರೇ ಮಾಡ್ಬೇಕು ಅಂದ್ರೆ ದಯವಿಟ್ಟು ನಿಮ್ ಚಾನಲ್ನ ನೀವು ಸೇಫ್ ಮಾಡ್ಕೊಬೇಕಾಗುತ್ತೆ. ಹೊಸದಾಗಿ ಮಾಡಿದ್ದು ಓಕೆ ಸರಿ, ನಾನು ಅದನ್ನೇನು ತಪ್ಪು ಅಂತ ಹೇಳ್ತಾ ಇರೋದಲ್ಲ. ಈ ವಿಚಾರ ನಿಮ್ ಮುಂದೆ ಇಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿರೋದು. ಈಗೇನು 1 ದಶಕ 2 ದಶಕದಲ್ಲಿ ನಮಗೇನು ಯಾವ್ದಾದ್ರು ಒಂದು ಪ್ರತಿ ಉತ್ತರ ಸಿಕ್ಕಿದ್ಯಾ? ಸಿಕ್ಕಿಲ್ಲ. ಸಿಗುತ್ತೆ, ಮುಂದೆ ಒಂದಿನ ಸಿಗುತ್ತೆ ನಮ್ಗೆ. ಈ ಹೋರಾಟಕ್ಕೆ ಯಾವ್ದಾವ್ದು ಈ ತರ ಈಗ ಆನೆ ಮಾವುತನ್ ಕೇಸ್ ಆಗ್ಲಿ ಅದು ಕೂಡ ನಡೀತಾ ಇದೆ ಕೋರ್ಟಲ್ಲಿ, ಸೌಜನ್ಯ ಕೇಸ್ ಆಗ್ಲಿ ನಡೀತಾ ಇದೆ. ಬಟ್ ಈಗ ನಾಳೆ ಸಿಗುತ್ತೆ ಅನ್ನೋದೇನಿಲ್ವಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆ ತಗೊಂಡು ನಿಧಾನಕ್ಕೆ ಮಾತಾಡ್ಕೊಂಡು ಮಾಡೋಣ ಇದನ್ನ. ಮೋಸ್ಟ್ಲಿ ಜನಕ್ಕೆ ಸ್ಪ್ರೆಡ್ ಆಗಕ್ಕೆ
ಒಂದು ಅತ್ಯಂತ ಅದ್ಭುತವಾದ ಚಾನಲ್ ಅಂತ ಹೇಳಿದ್ರೆ ನಿಮ್ಮೊಬ್ರದೇ ಇದ್ದಿದ್ದು ಈ ತರ ವಿಚಾರದಲ್ಲಿ. ಅಜಯ್ ಅವ್ರಿಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ಧನ್ಯವಾದಗಳು.